ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮಜಾ ಮನೆಗೆ ಪವರ್ ಸ್ಟಾರ್ ಬಂದಿದ್ದಾರೆ. ನಿನ್ನೆ ಎಷ್ಟು ವಿಷಯಗಳನ್ನ ಮಾತಾಡಿದ್ವಿ, ಇವತ್ತು ತುಂಬಾ ವಿಷಯಗಳನ್ನ ಮಾತಾಡ್ತಾ ಇದೀವಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್ ಪವರ್ಡ್ ಬೈ S23 ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಈಗ LED ಅಲ್ಲಿ ಒಂದಷ್ಟು ಫೋಟೋಗಳನ್ನ ಪ್ಲೇ ಮಾಡ್ತೀನಿ. ಅದರಲ್ಲಿ 2 ಫೋಟೋ ಇರುತ್ತೆ ಮುಂದೆ. ಇದಾ ಅಂತ ನೀವು ಸೆಲೆಕ್ಟ್ ಮಾಡಿ. ಓಕೆ. ಸೊ ಮೊದಲನೇ ಪಿಕ್ಚರ್ ಪ್ಲೀಸ್. ಅಪ್ಪು ಅವ್ರ ಸೈಕ್ಲಿಂಗ ಡ್ರೈವಿಂಗ? ಇದು ಸೈಕ್ಲಿಂಗ. ಇದು ಯಾವಾಗ ಸೈಕ್ಲಿಂಗ್ ಫೋಟೋ? ಇದು ಒಂದು 3 ವರ್ಷದಿಂದ ಇರ್ಬೋದೇನೋ, ಒಂದ್ 3-4 ವರ್ಷದಿಂದ ಇರ್ಬೋದು. ಬಟ್ ಇದ್ರಲ್ಲಿ ಒಂದು 20-25 ವರ್ಷದ ತರ ಇದ್ದೀರಾ? ಹೌದು, ಸೀರಿಯಸ್ಲಿ. ಹಂಗೆ ಅಲ್ಲ, ನಾವು ಕ್ಯಾಮ್ರಾ ಟ್ರಿಕ್ ಇಲ್ಲಮ್ಮ. ಇದು ನಮ್ಮ ರಾಜ್ಕುಮಾರ್ ಶೂಟಿಂಗ್ ಹಿಂದಿಂದ ಒಂದು 3 days ಬಿಫೋರ್ ಒಂದು ಟೈಮಲ್ಲಿ ಸೈಕ್ಲಿಂಗ್ ಹೋಗಿ ಬಂದಿದ್ದು. ಓಕೆ, ನೆಕ್ಸ್ಟ್. ವರ್ಕೌಟಾ ಇಲ್ಲ ಈಟ್ ಔಟಾ? ಈಟ್ ಔಟ್. ಈಟ್ ಔಟ್ ಆದ್ಮೇಲೆ ಸ್ವಲ್ಪ ನೆಟ್ಟಿಗಿರಕ್ಕೆ ಅದು ಆಮೇಲೆ ವರ್ಕೌಟ್. ಸೊ ಹಾಗಾಗಿ ಈಟ್ ಔಟ್ ಭಾರಿ ಇಷ್ಟ. ಈಟ್ ಔಟ್ ಸಿಕ್ಕಾಪಟ್ಟೆ ಡಯಟ್ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಚೆನ್ನಾಗಿರೋ ಬಿರಿಯಾನಿ ತಂದಾಗ ಚೀಟ್ ಮಾಡ್ಬೇಕು ಅಂತ ಮಾಡಿರುವಂತ ಪ್ರಸಂಗಗಳಿದ್ಯಾ? ಇವು ಸಿಕ್ಕಾಬಟ್ಟೆ ಸಲ ಇದೆ. ಸೊ ಈಟ್ ಡ್ರಿಂಕ್ ಅಂಡ್ ಬಿ ಮೆರಿ ಫಾರ್ ಟುಮಾರೋ ಬಿ ಮೆರಿ. ಅಂದ್ರೆ ತಿಂದಾದ್ಮೇಲೆ ಆಮೇಲೆ ಯೋಚನೆ ಮಾಡ್ತಿರ್ತೀನಿ. ಅದಕ್ಕೆ ನನ್ನ ವೈಫ್ ಬೈತಾ ಇರ್ತಾಳೆ, ನನ್ನ ಹೆಂಡತಿ ಹೇಳ್ತಾ ಇರ್ತಾಳೆ, ಫಸ್ಟ್ ಐದರ್ ಇದು ಮಾಡಿಲ್ಲ ಅದು ಮಾಡು, ಅದನ್ನ 2 ಹೇಳ್ಕೊಂಡು ನನ್ನ ತಲೆ ತಿನ್ಬೇಡ ಅಂತ. ಬಟ್ ಅಫ್ಕೋರ್ಸ್ ನನಗೆ ಚೆನ್ನಾಗಿರೋ ಊಟ ಅಂದ್ಬಿಟ್ರೆ ತುಂಬಾ ಕಷ್ಟ ಡಯಟ್ ಮಾಡೋದು. ಇದು ಎಲ್ಲಿ ತಿಂತಾ ಇರೋದು ಇದು ಈ ಫೋಟೋಲಿ? ಇದು ರಣವಿಕ್ರಮ ಶೂಟಿಂಗ್ ಟೈಮ್ ಅಲ್ಲಿ ಹೊಸಪೇಟೆಗೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಸಲ ಹೋಗಿ ಬರ್ತಾ ಇದ್ವಿ. ಸೊ ಅಲ್ಲಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು ಫೇವ್ರೇಟ್ ಡಾಬಾ ಒಂದು ಅಡ್ಡ ಇಟ್ಕೊಂಡ್ಬಿಟ್ಟಿದ್ವಿ. ಅಲ್ಲೇ ಹೋಗ್ತಾ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಡಯಟ್ ಇಲ್ವಲ್ಲ, ಚಿಕನ್ ಕಬಾಬ್ ಕಾಣಿಸ್ತಾ ಇದೆ, ರೋಟಿ ಕಾಣಿಸ್ತಾ ಇದೆ, ಅದೇನೋ ಪರೋಟ ಇರ್ಬೇಕು, ವೀಟ್ ಪರೋಟ, ಆಮೇಲೆ ಮಿಸ್ಟರ್ ಲೋಕೇಶ್ ಒಂದ್ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೇಮ್ ಫೀಲಿಂಗ್ ಸರ್. ಚಿಕನ್ ನೋಡಿದಾಗ ನಮ್ಗನ್ಸೋದು, ಹುಡುಗಿರ್ ನೋಡಿದಾಗ ನಿಮ್ಗನ್ಸೋದು, 2 ಸೇಮ್. ಓಕೆ, ನೆಕ್ಸ್ಟ್. ತುಂಬಾ ಕಷ್ಟ ಇದೆ ಚೂಸ್ ಮಾಡೋದು, ತುಂಬಾ ಕಷ್ಟ. ಯಾವ ಫೋಟೋ ಅಲ್ವಾ? ಚಾನ್ಸೇ ಇಲ್ಲ. ಎರಡೂನು ಇದನ್ನು ಹೇಳ್ಬಿಡ್ತೀನಿ. ಇದು ನಾನು ನನ್ನ ಮಕ್ಳ ಜೊತೆ ಪಕ್ಕದ ಬಂದು ನಮ್ ತಂದೆಯವರು, ಅದು ಶಿವಣ್ಣನ ಅದು. ಹೌದು. ಓಕೆ. ಬಟ್ ಆದ್ರೂ ಏನಂದ್ರೆ ನನಗೆ 2ರಲ್ಲೂ ಯಾವ್ದಕ್ಕೆ ಇದು ಮಾಡ್ಕೊಳಕ, ನನಗೆ 2 ಬೇಕು. 2 ಫೇವ್ರೇಟ್. ಬಟ್ ಒಬ್ಬ ತಂದೆಯಾಗಿ ನೀವು ಅಪ್ಪಾಜಿ ಅವರಿಂದ ಕಲ್ತಿರುವಂತಹ ಬಹಳ ಮುಖ್ಯವಾದಂತ ಒಂದು ವಿಷಯ ಅಂದ್ರೆ ಯಾವ್ದು ಆಸ್ ಅ ಫಾದರ್? ನಮ್ಮ ತಾತನವರು ಅವ್ರನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಆದ್ರೆ ಅದನ್ನೆಲ್ಲ ಹೇಳ್ತಿದ್ರಂತೆ, ನೀನ್ ಹಿಂಗಿದ್ರೆ ಜೀವನದಲ್ಲಿ ಚೆನ್ನಾಗಿ ಮುಂದ್ ಬರ್ತೀಯ ಕಂದ, ಹಿಂಗಿರ್ತೀಯ, ಚೆನ್ನಾಗಿರ್ತೀಯ ಅಂತ ಹೇಳಿ. ಬಟ್ ನಮಗೆ ಯಾವತ್ತೂ ಕೈ ಚಾಚಿ ಹೊಡೆದಿಲ್ಲ. ಜಾಸ್ತಿ ಬುದ್ಧಿವಾದ ಅಂದ್ರೆ ಹಿಂಗಿರು ಹಂಗಿರು, ಅವ್ರು ಬಂದ್ರೆ ಹಿಂಗೆ 2-3 ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ರು. ಒಂದು ಬಂದು ಅದೇ ಹೇಳ್ದಂಗೆ ಊಟ, ಇನ್ನೊಂದು ಬಂದು ದೊಡ್ಡವ್ರು ಬಂದ್ರೆ ಕಾಲಿಗೆ ನಮಸ್ಕಾರ ಮಾಡ್ಬೇಕು. ಚಿಕ್ಕ ವಯಸ್ಸಿನ ದಿನಗಳ ಬಗ್ಗೆ ಸಾಕಷ್ಟು ಕಥೆಗಳು ಹೇಳೋರು. ಸೊ ಅದನ್ನೆಲ್ಲ ಹೇಳಿದಾಗ ಏನಾಗ್ತಿತ್ತು, ಈ ಮನುಷ್ಯನ ಹೆಂಗಿರ್ಬೇಕಂದ್ರೆ ನಾವ್ ಹಿಂಗೆ ಇರ್ಬೇಕಲ್ಲ, ಹಿಂಗೆ ಇರ್ಬೇಕು ಅಂದ್ರೆ ಅವ್ರ ತರ ಅಂತೂ ದೇವರನ್ನ ಇರಕ್ಕಾಗಲ್ಲ. ನಾನು ಈಗಲೂ ಹೇಳ್ತಿರ್ತೀನಿ, ಅಯ್ಯೋ ನೀವು ನಿಮ್ ತಂದೆ ತರ ತುಂಬಾ ಸಿಂಪಲ್ ಅಂತ. 100% ಅಲ್ಲ, ನಮ್ ತಂದೆಯವರೇ ಬೇರೆ, ನಾನೇ ಬೇರೆ. ನನಗ್ ತುಂಬಾ ಸುಖ, ಪ್ರೀತಿ, ಸಂತೋಷ, ವಿಶ್ವಾಸ ಕೊಟ್ಟು ಬೆಳೆಸ್ಬಿಟ್ಟಿದ್ದಾರೆ. ಬಟ್ ಅವ್ರ ಬೆಳವಣಿಗೆ ಇದ್ದಿದ್ದಂತ ರೀತಿ ಬೇರೆ. ಬಟ್ ಅವ್ರಗಳ ವಿಷಯಗಳನ್ನ ಅವ್ರವ್ರ ಮನೆಯಲ್ಲಿದ್ದಂತ ಒಂದು ಸಂದರ್ಭಗಳನ್ನೆಲ್ಲ ನಮ್ಗೆ ಹೇಳ್ತಾ ಬಂದಾಗ ತುಂಬಾ ಒಳ್ಳೆ ರೀತಿಯಿಂದ ಅವ್ರನ್ನ ನೋಡಿ ನಾವು ಕಲಿತಾ ಇದ್ವಿ. ಸೊ ಆ ವಿಷಯಗಳನ್ನ ನಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀನಿ, ನಿಮ್ ತಾತ ಈ ತರ, ನಿಮ್ ತಾತ ಈ ತರ. ಅವ್ರಿಗೆಲ್ಲ ತುಂಬಾ ಇಷ್ಟ. ಈಗ ಚಿಕ್ಕ ವಯಸ್ಸಲ್ಲಿ ಅಪ್ಪಾಜಿ ನಿಮ್ಗೆ ಎಷ್ಟೋ ಒಂದು ವಿಷಯಗಳು ಹೇಳಿದ್ದು, ಅವಾಗಿನ ಟೈಮ್ಗೆ ಅರ್ಥ ಆಗದೆ ಇರ್ಬೋದು. ಸಿಕ್ಕಾಪಟ್ಟೆ ವಿಷಯ. ಆಲ್ಮೋಸ್ಟ್ ಯಾರಿಗೂ ಆ ಟೈಮಲ್ಲಿ ಪೇರೆಂಟ್ಸ್ ಎಲ್ಲ ವಿಷಯಗಳು ಅರ್ಥ ಆಗಲ್ಲ. ಈಗ ನೀವು ನಿಮ್ ಮಕ್ಕಳಿಗೆ ಹೇಳಿದಾಗ ಅದು ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ಪಡ್ತಾ ಇರ್ತೀನಿ. ಬಟ್ ಒಳ್ಳೆ ಮಕ್ಳು ಆಕ್ಚುಲಿ, ದೇ ಗ್ರೌಂಡೆಡ್. ಐ ಮೀನ್ ಅವ್ರಿಗೆ ಯಾವ್ದು, ನಾನು ಅವ್ರ ಮಕ್ಕಳನ್ನ ಭೇಟಿ ಆಗಿದ್ದೀನಿ. ಒಂಥರ ಹೇಗ್ ಬೆಳೆಸಿದ್ದಾರೆ ಅಂತಂದ್ರೆ, ಒಂದು ಕಾಮನ್ ಆಗಿ ಸಿಂಪಲ್ ಆಗಿ ಒಂದು ಸ್ಟಾರ್ ಮಕ್ಕಳು ಅಂತ ಬೆಳೆಸಿಲ್ಲ. ಇಲ್ಲ ಅವ್ರ ತಲೆಯಲ್ಲಿ ಆತರ ಎಲ್ಲ ಇಲ್ಲ, ಅಂದ್ರೆ ಆತರ ಬೆಳೆಸೇ ಇಲ್ಲ, ಆತರ ಇಲ್ಲ. ನಾನು ನೋಡಿದೀನಿ, ಮೀಟ್ ಮಾಡಿದೀನಿ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಮಿಸ್ಟರ್ ಲೋಕೇಶ್. ನಮ್ಮ ತಂದೆಯವರು ಲಂಕೇಶ್ ಅವರು ಅಪ್ಪಾಜಿ ಅವ್ರ ಬಗ್ಗೆ ಹೇಳಿದ ಮಾತು. ಇವಾಗ ನೋಡಿ, ಮಂಗಳೂರಲ್ಲಿ ಒಂದು ಭಾಷೆ ಇರುತ್ತೆ ಕನ್ನಡ ಮಾತಾಡೋದು. ಮೋಹನ್ ಅವರು ಒಂದು ಮಂಗಳೂರಲ್ಲಿ ಭಾಷೆ ಮಾತಾಡ್ತಾರೆ, ಮಂಡ್ಯಲ್ಲಿ ಒಂದು ಭಾಷೆ ಇರುತ್ತೆ, ನಾರ್ತ್ ಕರ್ನಾಟಕದಲ್ಲಿ ಒಂದು ಕನ್ನಡ ಬೇರೆ ತರ ಭಾಷೆ ಮಾತಾಡ್ತಾರೆ. ಆದ್ರೆ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕಕ್ಕೆ ಒಂದು ಕನ್ನಡ ಭಾಷೆ ಅಂತಂದ್ರು. ಎಲ್ಲರೂ ಕನೆಕ್ಟ್ ಆಗೋಂಥದ್ದು ಬರೀ ಕರ್ನಾಟಕದಲ್ಲ, ಎಲ್ಲ ಕನ್ನಡಿಗರು. ಅದು ನನಗೆ ನಮ್ಮ ತಂದೆಯವ್ರು ಹೇಳಿದ ಈ ಮಾತು. ಅದಕ್ಕೆ ಅವರ ಸಿನಿಮಾಗಳು ಬರೀ ಒಂದು ಮಾರ್ಕೆಟ್ ಅಥವಾ ಒಂದೇ ಜನಾಂಗ ಅಂತಲ್ಲ, ಇಡೀ ಒಂದು ಕನ್ನಡಿಗರಿಗೆ ತಲುಪ್ತು ಅಂತ. ಆಮೇಲೆ ಇನ್ನೊಂದು ಬಹಳ ಆಶ್ಚರ್ಯವಾದಂತ ಒಂದು ಸಂಗತಿ ಏನಂದ್ರೆ, ನಮ್ಮ ತಾತ ಅವರ ಶತಮಾನೋತ್ಸವ ಆಯ್ತು.
ಅವಾಗ ನಿಮ್ಮನೇಲೆ ರಿಹರ್ಸಲ್ ಬರ್ತಾ ಇದ್ದ. ಹೌದು 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 ಹೌದು. ಸೊ ಅವಾಗ ಬಂದಾಗ ಇಟ್ ವಾಸ್ ಐ ಥಿಂಕ್ ಅಬೌಟ್ ಆಲ್ಮೋಸ್ಟ್ ಒಂದು 40 ವರ್ಷದ ಮೇಲಾಗಿತ್ತು, 40-50 ವರ್ಷದ ಮೇಲೆ ಆಗಿತ್ತು. ನಮಗೆಲ್ಲ ಸರ್ಪ್ರೈಸ್. ಅಫ್ಕೋರ್ಸ್ ನಾನು ಅವಾಗ ಇನ್ನೂ ಚಿಕ್ಕವನು, ಬಟ್ ನಮ್ಮ ತಂದೆಗೆ ತುಂಬಾ ಸರ್ಪ್ರೈಸ್ ಆಗಿದೆ ಏನು ಅಂದ್ರೆ ಅದರ ಪ್ರಾರ್ಥನೆಯನ್ನ ಆಡಬೇಕು ಅಂತ ಕೇಳಿದ್ರು. ಹೌದು, ಅದು ಒಂದು ಇದ್ರಲ್ಲಿ ನಡೆದಿದ್ವಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಕ್ತ ಅಂಬರೀಷ. ಹೌದು ಹೌದು. ಆ ಪ್ರಾರ್ಥನೆ ಹಾಡಬೇಕು ಅಂತ ಹೇಳಿದ ತಕ್ಷಣ ವಿತೌಟ್ ಎನಿ ಕ್ಯೂ ನಿಂತ್ಕೊಂಡು ಪಟ್ ಅಂತ ಹೇಳ್ಬಿಟ್ರು ಅವ್ರು. ಎಷ್ಟು ವರ್ಷ ಆಯ್ತು ಅಪ್ಪಾಜಿ ಇದು ಅಂತಂದ್ರೆ ಆಗಿರ್ಬೋದು ಒಂದು 40-50 ವರ್ಷದ ಮೇಲೆ ಆಗಿರ್ಬೋದು ಅಂತ. ಬಟ್ ಈ ಸ್ಟಿಲ್ ರಿಮೆಂಬರ್ ದ ಹೋಲ್ ಥಿಂಗ್. ಹೌದು. ಸೊ ಅದಕ್ಕೆ ನಮ್ಮಪ್ಪ ಹೇಳ್ತಾ ಇದ್ರು, ಅದು ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ. ಅವಾಗ ಅಪ್ಪಾಜಿ ಹೇಳ್ತಾ ಇದ್ರು, ಇದನ್ನ ಕಲಿಯದೆ ಒಳಗಡೆ ಬಿಡ್ತಾ ಇರಲಿಲ್ಲ ನನಗೆ ಅಂತ. ಅಂಡ್ ನನಗೆ ತುಂಬಾ ಐ ಕ್ಯಾನ್ ನೆವರ್ ಫರ್ಗೆಟ್, ಅವ್ರು ನನ್ನ ಕರಿತಾ ಇದ್ದಿದ್ದು ಚಿಕ್ಕ ಯಜಮಾನ್ರೆ ಅಂತ ಅಪ್ಪಾಜಿ. ತುಂಬಾ ಪ್ರೀತಿಯಿಂದ ಅವ್ರು ಅದನ್ನ ಕರೆಯೋರು. ಆ ವಾಮ್ತ್ ಇದೆಯಲ್ಲ, ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ನಿಮ್ಗೆಲ್ಲ ಬಂದಿರೋದು ಅಂತ ಹೇಳೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ನೆಕ್ಸ್ಟ್ ಇಮೇಜ್. ಅಪ್ಪು ಸಿಂಗಿಂಗ ಡಾನ್ಸಿಂಗ? ಆಕ್ಚುಲಿ ಡಾನ್ಸಿಂಗ್. ಡಾನ್ಸಿಂಗ್. ಯಾ. ನಿಮ್ಗೆ ಏನಾದ್ರೂ ಯಾವತ್ತಾದ್ರೂ ಪ್ರಾಬ್ಲಮ್ ಆದ್ರೆ ಪ್ಲೀಸ್ ಕಾಲ್ ಮೀ. I'll definitely. Really very good. ಓಕೆ, ಇನ್ನೊಂದಷ್ಟು ಇಮೇಜಸ್ ಇದೆ, ವೆರಿ ರೇರ್ ಫೋಟೋಸ್. ಅದ್ರ ಬಗ್ಗೆ ಕೇಳ್ತೀನಿ, ನೀವು ದಯವಿಟ್ಟು ಹೇಳಿ. ನೆಕ್ಸ್ಟ್ ಇಮೇಜ್ ಪ್ಲೀಸ್. ಓ, ಬ್ಯೂಟಿಫುಲ್ ಪಿಕ್ಚರ್. ಸಖತ್ ಒಳ್ಳೆ ಫೋಟೋಗ್ರಾಫ್. ಏನಂದ್ರೆ ಖಂಡಿತವಾಗ್ಲೂ ಇದು ನನಗೆ ಜ್ಞಾಪಕ ಇಲ್ಲ, ಯಾಕಂದ್ರೆ ನನಗೆ ಜ್ಞಾಪಕ ಬರದೇ ಇರುವಂತ ವಯಸ್ಸು. ನನಗೆ ಬಹುಶಃ ಒಂದು 2.5 ವರ್ಷ ಇರ್ಬೋದೇನೋ. ಬಟ್ ಫೋಟೋ ನೋಡಿದಾಗ ಏನಂದ್ರೆ, ಅಫ್ಕೋರ್ಸ್ ಅದು ಆಮೇಲೆ ನೋಡಿ ನಾವು ಬುಕ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಅವಾಗ ನಮ್ಮ ತಂದೆಯವ್ರ ಬಗ್ಗೆ ನಾವು ಬುಕ್ ಬರೆದಾಗ. ಸೊ ಇದು ಬಂದು ಫುಲ್ ಮೇಡ್ ಅಂತ ಅವಾಗ ಹೇಳಿದ ದೊಡ್ಡ ಪಾದ ಶಬರಿಮಲೆಯಲ್ಲಿ. ಆ ದೊಡ್ಡ ಪಾದದಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ನನ್ನ ತೋಳ್ ಮೇಲೆ ಕೂರ್ಸ್ಕೊಂಡ್ ಬರ್ತಾ ಇರೋದು ನಮ್ಮ ತಂದೆಯವರು. ಅದು ಅದ್ಭುತವಾದ ಪಿಕ್ಚರ್. ಮಾಲೆ ಹಾಕಿರೋದು ಗೊತ್ತಾಗುತ್ತೆ ಅವರು. ಹೌದೌದು, ನನಗೆ ಅವಾಗ ಆಗಿನ ವಯಸ್ಸಲ್ಲಿ 45 ದಿನ ಮಾಲೆ ಹಾಕ್ಸ್ಬಿಡೋರು. ಬ್ಯೂಟಿಫುಲ್. ನೆಕ್ಸ್ಟ್, ಈ ಫೋಟೋ ಯಾವಾಗ? ಇದು ಫೋಟೋ ಚೆನ್ನಾಗಿ ಜ್ಞಾಪಕ ಅಷ್ಟೇ, ಬಟ್ ಯಾವ ಸಂದರ್ಭದಲ್ಲಿ ಗೊತ್ತಿಲ್ಲ. ಅಶೋಕ್ ಅವರು ಇದಾರೆ, ಅಶೋಕ್ ಮಾಮ ಇದ್ದಾರೆ, ತಂದೆ ಅವರು ವೀರಸ್ವಾಮಿ ಅವರು ಇದ್ದಾರೆ. ಇಲ್ಲಿ ಯಾರು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಲಾಸ್ಟ್ ನನಗೆ ಅಷ್ಟು ರೆಕಗ್ನೈಸ್ ಮಾಡಕ್ ಆಗ್ತಿಲ್ಲ. ಎಲ್ಲ ಹಾಕಿ ನಿಲ್ಸಿರ್ತಾರೆ, ನಾನು ಖುಷಿಯಾಗಿ ನಿಂತ್ಕೊಂಡಿದ್ದೆ. ನಮ್ಮ ಅಪ್ಪನಿಗೆ ಮಾತ್ರ ಹಾರ ಹಾಕ್ತಾರೆ, ನನ್ಗೆ ಯಾಕೆ ಹಾಕಲ್ಲ ಅಂತ ಹಾಕಿ ಅಂತ ಹಾಕ್ಸ್ಕೊಂಡಿರ್ತಾರೆ. ಎಲ್ಲ ಹೋದ್ರು ಹಾರ ತಗೊಂಡು ಹಾಕೊಂಡ್ಬಿಡ್ತಾ ಇದ್ರಂತ ನೀವು. ನಾನು ಹಾಕಿರ್ಬೋದು, ಅವ್ರಿಗೆ ಯಾಕೆ ಹಾಕ್ತಾರೆ, ನನಗೆ ಹಾಕಿಲ್ಲ. ಓಕೆ, ನೆಕ್ಸ್ಟ್. ಯಾವನಾರು ಲೈಟ್ ಕಂಪ್ನಿ ಕೇಳ್ತಾನ? ಯಾಕ ನಾನ್ ಕೇಳ್ತಾ ಇದೀನಿ, ಹೇಳು. ಕೇಳ್ತಾರ ಲೈಟ್ ಕಂಪ್ನಿ? ಅರ್ಧ ಕುಡ್ದಿದೆಯಲ್ಲ, ಹೇಳಿ. ಅದು ಲೈಟು ಆನ್ ಆಗಿರ್ತದಲ್ಲ, ಹಿಂಗ್ ನೋಡಿದಾಗ ಕಣ್ಣು ಚುಚ್ತಾ ಇತ್ತು, ಕಂಪನಿ ನೋಡ್ಲಿಲ್ಲ ಅದ್ರದ್ದು. ನಾನು ಸಿಂಪಲ್ ಪ್ರಶ್ನೆ ಕೇಳಕತ್ತಿರಲ್ರಿ, ಅದಕ್ಕೆ ನಮ್ ಡ್ಯಾಡಿ ಕನ್ಫ್ಯೂಸ್ ಆಗ್ಯಾರ್ರಿ. ನಮ್ ಡ್ಯಾಡಿ ಯಾರು ಅದೇ ಗೊತ್ತಿಲ್ಲ ಕಣ. ಯಾರ ನಿಮ್ ಡ್ಯಾಡಿ? ನೆಲ ಗೊತ್ತಿ ನೀರ್ ತೆಗಿಯವ್ರು, ಬಲೆ ಬೇಸಿ ಊರ್ ಹಿಡಿಯವ್ರು, ಪಂಟ ಅದನ್ರಿ ನಮ್ಮಪ್ಪ. ಕೇಳ್ರಿ, ಬೇರೆ ಬೇರೆ ಪ್ರಶ್ನೆ ಕೇಳ್ರಿ. ಅದನ್ನು ನೋಡಿದ್ದಪ್ಪ ಎಲ್ಲ ನೀನು. ನೆಲ ಗುತ್ ನೀರ್ ತೆಗಿಯೋದ್ನು. ಬಂಟ ಕುರಿ ಅವರೇ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ರಿಡ್ಜ್ ಇದೆಯಲ್ಲ, ಅದ್ಯಾವ ಕಂಪ್ನಿ ಅಂತ ಗೊತ್ತು? ನಾನ್ ಕಂಪನಿ ಕೇಳಲಿಲ್ಲ. ಅದ್ರ ಒಳಗಡೆ ಗೊತ್ತು. ಅದರಲ್ಲಿ ಹಣ್ಣುಗಳು ಇಡಕ್ ಜಾಗ ಇತ್ತು, ತರಕಾರಿ ಇಡಕ್ ಜಾಗ ಇತ್ತು, ಚಾಕ್ಲೇಟ್ ಇಡಕ್ ಜಾಗ ಇತ್ತು, ಮೊಟ್ಟೆ ಇಡಕ್ ಜಾಗ ಇತ್ತು. ಮೊಟ್ಟೆಗಳು ಹೆಂಗೆಂಗೋ ಖಾಲಿ ಆಗ್ಬಿಡಬಹುದು, ಗೊತ್ತೇ ಆಗಿರ್ಲಿಲ್ಲ. ಅವೆಲ್ಲ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಸಪರೇಟ್ ಆಗಿ ಜಾಗ ಇತ್ತು. ಈ ಕಡೆ ಕಿತ್ಲೆ ಹಣ್ಣು, ಈ ಕಡೆ ಸಪೋಟ, ಈ ಕಡೆ ಆಪಲ್ ಇಡಕ್ ಜಾಗ ಇತ್ತು. ಆಪಲ್ ಮೇಲೆ ಅಂಟಿಸಿರೋ ಸ್ಟಿಕ್ಕರ್ ಮೇಲೆ ಏನ್ ಬರ್ದಿತ್ತು ಅದನ್ನ ಹೇಳು. ಡ್ಯಾಡಿ 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 ಏನು ಅಂದ್ರೆ ಯಾರಾದ್ರೂ ಆಪಲ್ ಹೆಂಗಿರ್ತದೆ ಅಂತ ಕೇಳ್ತಾರೆ. ಆಪಲ್ ಮೇಲೆ ಅಂಟಿರೋ ಸ್ಟಿಕ್ಕರ್ ಮೇಲೆ ಹೆಸರು ಏನಿರ್ತದೆ ಅಂತ ಕೇಳ್ತಾರೆ ಯಾರಾದ್ರೂ. ನೀನ್ ಅರ್ಧ ಕುಡ್ದಿದ್ಯಲ್ಲಪ್ಪ, ಅರ್ಧ ಕುಡ್ದಿರೋದನ್ನ ಹೇಳಿ. ಆಪಲ್ ನಾನು ಹಿಂಗ್ ತಿಂತಿದ್ನಲ್ಲ, ಫಸ್ಟ್ ಸ್ಟಿಕ್ಕರ್ ಅನ್ಸಿರ್ತಿದ್ರಲ್ಲ ಅದ್ರ ಮೇಲೆ ತಿನ್ಬಿಡ್ತಾ ಇದ್ದೆ. ಅದು ಓದಕ್ ಜಾಗ ಇರ್ಲಿಲ್ಲ. ಬೆಳಿಗ್ಗೆ ಆದ್ರೂ ನೋಡ್ಕೊಂಡು ಓದ್ಕೋಬೇಕಾಗಿತ್ತು, ಅದು ಮಾಡ್ಲಿಲ್ಲ. ಬೆಳಗ್ಗೆ ಏನ್ ಗೊತ್ತಾಗಿರೋದು? ಗೊತ್ತಾಗೋದು ಎ ಫಾರ್ ಆಪಲ್ ಅಂತ. ನೀನ್ ಬೆಳಗ್ಗೆ ನೋಡಿದ್ರೆ ಗೊತ್ತಾಗಿರೋದು ಓ ಫಾರ್ ಆಪಲ್ ಅಂತ. ಓ ಫಾರ್ ಆಪಲ್ ನಾನೇನ್ ದಡ್ಡನ್ ಮಗ ಅನ್ಕೊಂಡಿದ್ಯಾ? ಓ ಫಾರ್ ಆಪಲ್ ಅಲ್ಲ, ಅದು ಎ ಫಾರ್ ಆಪಲ್. ಆದ್ರೆ ನೀನ್ ತಿಂದಿದ್ದು ಊಟಿ ಆಪಲ್ ತಾನೆ. ಮುಂದುವರ್ಸು. ಏನ್ ಸರ್ ನೀವು ಇನ್ನು ಸ್ವಲ್ಪ ಆಳಕ್ ಹೋಗಿ. ಬಿಗ್ ಬಾಸ್ ಮನೆ ಬಗ್ಗೆ ಕಲರ್ಸ್ ಕನ್ನಡದವ್ರಿಗಿಂತ ನಮ್ ಯಜಮಾನ್ರಿಗೆ ಗೊತ್ತು. ಟ್ರೈ ಸಮಥಿಂಗ್ ಡೀಪ್. ಈಗ ಕೇಳಿದಕ್ಕೆ ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಈ ನನ್ನ ಮಗ. ಇನ್ನೇನ್ ಕೇಳೋದು ಇವನ್ನ? ನಮ್ಮ ಡ್ಯಾಡಿ ಅಂದ್ರೆ ಏನು ತಗೊಂಡ್ರಿ ನೀವು? ಪ್ರಾಬ್ಲಮ್ ಜೊತೆ ಪಗಡಿ ಆಡೋರು, ಸೆಂಟಿಮೆಂಟ್ ಜೊತೆ ಸರ್ಸ ಆಡೋರು, ಟೆನ್ಷನ್ ಜೊತೆ ಟೆನ್ನಿಸ್ ಆಡ್ತಾರು, ಡಿಪ್ರೆಷನ್ ಗೆ ಡೈರೆಕ್ಷನ್ ಮಾಡೋರು. ತುಂಬಿರೋ ಸಾಕು, ತುಂಬಿರಪ್ಪ. ಕುರಿ ಕೇಳಲ್ಲ. ನೆಕ್ಸ್ಟ್ ಪ್ರಶ್ನೆ. ಒಂದ್ ಕೆಲಸ ಮಾಡು, ನೀನ್ ಪ್ರಶ್ನೆ ಕೇಳೋದ್ ಕೇಳ್ತಾ ಇರೋ. ನಂಗೊಂಚೂರು ಕೆಲಸ ಆಯ್ತಾ, ನಾನು ಹೋಗ್ಬಿಟ್ಟು ಬರ್ತೀನಿ.
ಕೆಲಸ ಆಮೇಲೆ ಮಾಡ್ಬೋದು ಮೊದಲ ಪ್ರಶ್ನೆ ಉತ್ತರ ಕೊಡು. ಸರಿಯಾಗಿ ಹುಟ್ಟಿದ್ಯಾ ಕಣ ನೀನು ಕರೆಕ್ಟ್ ಆಗೋಣ ನಿಂಗೆ. ಇನ್ನು ಕನ್ಫರ್ಮ್ ಆಗಿಲ್ಲ ಇರೋ. ನೋಡಿ ಸರ್, ಬಾಂಗಡೆ ಮೀನ್ ಹಿಡಿಯೋದಕ್ಕೆ ಎರೆಹುಳ ಹಾಕಿದ್ರೆ ಸಾಕು, ಆದ್ರೆ ತಿಮಿಂಗ್ಲ ಹಿಡಿಯೋದಕ್ಕೆ ಹೆಬ್ಬಾವನ್ನೇ ಹಾಕ್ಬೇಕು. ಜೋರಾಗಿರೋ ಪ್ರಶ್ನೆ ಕೇಳಿ, ಆಗ ನಮ್ಮ ಮನೆಯವರು ದೊಡ್ಡದಾಗಿ ಉತ್ತರ ಕೊಡ್ತಾರೆ. ಓಹೋ ಹೆಬ್ಬಾವು. ಬಿಡ್ತೀನಿ ಈಗ ಹಿಡ್ಕ. ಬಿಗ್ ಬಾಸ್ ಮನೆ ನೋಡಿದಿರಾ, ಅದ್ರೊಳಗೆ ಇದ್ ಬಂದಿದ್ದೀರಾ. ಹೌದು. ನನ್ನ ಪ್ರಶ್ನೆ ಸಿಂಪಲ್. ಏನ? ಆ ಮನೆಗ್ ಬಳಸಿದಾರಲ್ಲ ಇಟ್ಗೆ, ಗೊತ್ತು ಗೊತ್ತು. ಅದ್ ಯಾವ ಕಂಪ್ನಿದು ಅಂತ ಕೇಳ್ತೀಯಾ? ಹಾ. ಮಂಜುನಾಥ ಬ್ರಿಕ್ ವರ್ಕ್ಸ್ ಅಂತ. ಅದ್ ಯಾವ ಬಣ್ಣದ್ದು ಅಂತ ಕೇಳ್ತೀಯಾ? ಕೆಂಪು ಬಣ್ಣದ್ದು. ಎಷ್ಟಿಟ್ಟಿಗೆ ಅಂತ ಕೇಳ್ತೀಯಾ? ಕಾಂಪೌಂಡ್ ಕಟ್ಟಕ್ಕೆ 56,000 ಇಟ್ಟಿಗೆ ಯೂಸ್ ಮಾಡೋರೆ. ರೂಮ್ಗೆ 24,000, ಕಿಚನ್ಗೆ 28,000, ಬಾತ್ರೂಮ್ಗೆ 16,000 ಇಟ್ಟಿಗೆ ಬಳಸೋರೆ. ಓಹೋ ಬಾತ್ರೂಮ್ ಅಲ್ಲಿರೋ ಹ್ಯಾಂಡ್ ಫ್ಲಶ್ ಯಾವ ಕಂಪನಿ ಹೇಳಿ? ಬಾತ್ರೂಮ್ ಹ್ಯಾಂಡ್ ಡ್ಯಾಡಿ 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 ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಏನೇನು ಅಂದ್ರೆ ಉತ್ತರ ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ. ಅವನು ಫ್ಲೆಶ್ ಕೇಳ್ತಾವನೆ. ಅಪ್ಪ ಅದು ಫ್ಲೆಶ್ ಹಿಂದೆ ಇರ್ತದೆ, ಅದು ಮಗ ತೊಳಿಯಕ್ ಮುಂದೆ ಇದ್ದಿದ್ರೆ ಹೇಳ್ತಿದ್ದೆ ನೋಡ್ಕೊಂಡು. ಅದು ಹಿಂದೆ ಇರ್ತದೆ, ನಾನು ಯಾಕೆ ಹಿಂಗ್ ಕೂತ್ಕೊಳ್ಳಿ, ನಾನು ಹಿಂಗ್ ಕೂತ್ಕೊತಿದ್ದೆ. ಮುಂದೆ ಇರಕ್ ಕೇಳು ಬಾಗ್ಲು ಅಂತ ಹೇಳ್ತಿದ್ದೆ. ಏನ್ರಿ ಸಲ ನೀವು ನಮ್ ಡ್ಯಾಡಿ ಬಗ್ಗೆ ಹಿಂದಿಂದ ಕೇಳ್ತೀರಿ ನೀವು? ಕಣ್ಣಿಗೆ ಕಾಣೋದು ಕೇಳ್ರಿ, ಮುಂದಿಂದ ಕೇಳ್ರಿ ನೀವು. ಹೌದು ಸರ್, ಕೇಳಿ, ಕೇಳಿ. ನಿಮ್ಮ ಅಮ್ಮನ ಹತ್ರ ನಿಂತ್ಕೊ. ಹೌದು ಸರ್, ಕೇಳಿ ಕೇಳಿ, ಉತ್ತರ ಕೊಡ್ತಾರೆ. ಅಯ್ಯ ನಿನ್ ಮುಖ ಮುಚ್ಚ. ಆಲ್ರೆಡಿ ಮುಚ್ಚಿದೆ ಕಣ. ಹಂಗಾರ ನಿನ್ ಮುಖ ಮುಚ್ಚ. ಹೋಗ ಲುಚ್ಚ. ಅಲ್ಲ ಹಂಗಲ್ಲ ಯಾರಿಗೋ. ಇಲ್ಲ ನಿನ್ಗೆ ಹೇಳಿದ್ ಕೇಳು. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಕೇಳು. ನೀನು ಬಿಗ್ ಬಾಸ್ ಹೋಗಿದ್ದೆ ಅಲ್ವಾ? ಹೌದು. ಅದೇ ಫ್ಲೆಶ್ ಪಕ್ಕ ಒಂದು ಕಮೋಡ್ ಇತ್ತಲ್ಲ, ಹಾ. ಆ ಕಂಪನಿ ಹೆಸರೇನು? ಇಲ್ಲಿ ತೊಳ್ಕೊಳ್ಳಿ. ಅದನ್ನು ನೋಡ್ಕೊಂಡ್ ಕೂತ್ಕೋತಿದ್ದಪ್ಪ ನೀನು. ಏಜೆಂಟ್ ಹಿಮಿತ್ತು ಕಣ, ಇನ್ನೇನ್ ಕೆಲ್ಸ. ಎಲ್ಲ ಹೆಸರುಗಳೆಲ್ಲ ಹುಡ್ಕೋದು. ಅಲ್ಲಿ ನೋಡಿದ್ರಲ್ಲ, ಅವಾಗ ನೋಡಿದಾಗ ಅದೇ ಇಲ್ಲಿ ತೊಳ್ಕೊಳ್ಳಿ ಅಂತ ಬರ್ದಿದ್ರು. ಅದೇ ಅಂತ ಹೆಂಗ್ ನಂಬೋದು? ನೀನ್ ನಮ್ ಸೀಸನ್ ಅಲ್ಲಿ ಇದ್ದ? ಇಲ್ಲ. ಮತ್ ನಿನ್ಗೇನ್ ಗೊತ್ತು? ನಾನು ಹೇಳಿದ್ದೀನಿ ನಂಬೇಕತ್ತಾನೆ ನೀನು. ಅಯ್ಯೋ ಏನೋ ಒಂದ್ ಹೇಳ್ಬಿಟ್ಟಲ್ಲ, ನಾನು ಸುಳ್ಳು ಹೇಳ್ಬಿಡ್ಬೋದಾಗಿತ್ತಲ್ಲ. ನಮ್ ಸೀಸನ್ ಅಲ್ಲಿ ಇವನು ಇರ್ಲಿಲ್ಲ ತಟ್ಕಡೆ, ನಾನು ಏನಾರು ಹೇಳ್ಬೋದು. ಜ್ಞಾಪಕ ಬಂತಪ್ಪ, ಕಂಪ್ನಿ ಹೆಸರು ಜ್ಞಾಪಕ ಬಂತು. ಯಾವ್ದ್ರದ್ದು? ಅದೇ ಫ್ಲೆಶ್ ಹೆಸರೇನು ಅಂತ ಕೇಳಿದ್ದಲ್ಲ. ಹೌದಾ? ಹಾ. ಏನು? ಹೆಂಗ್ ತೊಳ್ಕೊಳ್ಳಿ? ಹಿಂದೆಯಿಂದ ತೊಳ್ಕೊ. ಏಯ್, ಅದಲ್ಲಪ್ಪ ಕಂಪನಿ ಹೆಸರು ಹೆಂಗ್ ತೊಳ್ಕೊಳ್ಳಿ. ಹೆಂಗಾರು ತೊಳ್ಕೊ, ನನ್ಗೇನಾಗಬೇಕಾಗಿದೆ? ಇದ್ರ ಬದಲು ಸುಮ್ಮನೆ ಕೂತಿದ್ರಾಗಿರೋದು. ನಾನು ಮುಂದರ್ಸೋದೆ, ನಿನ್ ಬೇರೆ ಏನ್ ಸ್ಕ್ರಿಪ್ಟ್ ಐತಿ ಮುಂದರ್ಸ್. ಫಸ್ಟ್ ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ. ಬಿಗ್ ಬಾಸ್ ಅಲ್ಲಿ ಇದ್ದಾಗ ಎಷ್ಟು ಡವ್ ಮಾಡಿದೆ ಅದನ್ನ ಹೇಳು. ಏನಿಲ್ಲ ಅಮ್ಮ, ನಾನು ಹೆಂಗಿದ್ದೆ ಹಂಗೆ ಇದ್ದೀನಿ. ನೀವು ಮನೆಯಲ್ಲಿ ಹೆಂಗಿದ್ರು ಹಂಗೆ ಇದ್ರು ಬಿಗ್ ಬಾಸ್ ಅಲ್ಲೂ? ಹಾ ಸರ್, ಮನೇಲಿ ಒಂದೊಂದ್ಸಲ ಬಟ್ಟೆ ಗಿಟ್ಟ ಎಲ್ಲ ಬಿಚ್ಚಿರ್ತೀನಿ, ಅಲ್ಲಿ ಮನೇಲಿ ಹೆಂಗಿದ್ದೆ ಹಂಗಿರಕ್ಕಾಯ್ತದ ಸರ್? ಹೌದು. ಇನ್ನೊಂದು, ಇವಾಗ ಬಿಗ್ ಬಾಸ್ ಹೋದ್ರೆ ಎಷ್ಟು, ಒಂದು 15 kg ಕಮ್ಮಿ ಇದೆ ನೀನು? 15. ಇವಾಗ ಮತ್ತೆ ಅಷ್ಟು 8 kg ಜಾಸ್ತಿ ಇದೆ. 7. ಬಿಗ್ ಬಾಸ್ ಸೀಸನ್ 7 ಅಲ್ಲಿ ಹೈಯೆಸ್ಟ್ ವೆಯ್ಟ್ ಲಾಸ್ ಆಗಿದೆ ಯಾರಿಗೆ? ನಿಂದೇನಾ? ಹೈಯೆಸ್ಟ್ ವೆಯ್ಟ್ ಗೇನ್ ಆಗಿದೆ ಯಾರಿಗೆ? ಭೂಮಿ ಪ್ರಿಯಾಂಕಾ. ದೊಡ್ಡ ಕಳ್ರು ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ ಅಲ್ಲಿ ಯಾರು ಬಿಗ್ಗೆಸ್ಟ್ ಕಳ್ರು? ಭೂಮಿ ಭೂಮಿ. ಏನಪ್ಪ ಅಷ್ಟು ಕಾನ್ಫಿಡೆಂಟ್ ಆಗಿ ನೀನೇನು ಕದಿಲಿಲ್ಲನೋ? ಹೋಗಿದ್ದೆ ಒಂದ್ 3 ಜನದ ಮನ್ಸ್ ಕದಿಬೇಕು ತಾನೆ. ನಾವು ಮದುವೆ ಆಗಿ ಹೋಗಿದ್ದೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಾವಿಬ್ರು. ಅಯ್ಯೋ ಅಲ್ಲೊಂದ್ ದಿವಸ ಇಲ್ಲ, ಇಬ್ರು ಮದ್ವೆ ಆಗಿದ್ರಾ? ಅಲ್ಲ ನಾವಲ್ಲಪ್ಪ, ನಾವು ನಮ್ ಪಾಡಕ್ ಮದುವೆ ಆಗಿ ಒಳಗ್ ಹೋಗಿದ್ವಲ್ಲ, ಅದು ಪ್ರಾಬ್ಲಮ್ ಆಗ್ಬಿಡ್ತು ಒಂದೇ. ಒಂದ್ ದಿವ್ಸ ನಾವು ಹುಡುಗಿರೆಲ್ಲ ಏನೋ ಮಾತಾಡ್ತಾ ಇದೀವಿ, ನಗಾಡ್ತಾ ಇದೀವಿ, ಯಾರೋ ರೇಗಿಸ್ತಾ ಇದಾರೆ, ಎಲ್ಲ ಮಾಡ್ತಿದಾರೆ. ಇವ್ರಿಬ್ರೆ ಮರದ ಕೆಳಗಡೆ ಕುತ್ಕೊಂಡು ಏನ್ ಹೇಳ ರೀಶಾ, ಮದ್ವೆ ಆಗಲ್ಲ ಇಲ್ಲಿಗೆ ಬರಬಾರ್ದು ಕಣ. ಅಲ್ಲ ಸರ್, ಟಾಸ್ಕ್ ಪೇರ್ ಜೋಡಿ ಮಾಡಿ ಕಳಿಸ್ತಾನೆ ಇದಾರೆ ಡೇಟ್ಗೆ. ನಾನು ಇವನು ಮುಖ ನೋಡ್ಕೊಳೋದು. ಮದ್ವೆ ಆಗಲ್ಲ ಇಲ್ಲಿ ಬರಬಾರ್ದು ಕಣ. ಮಜಾ ಮನೆಯಲ್ಲಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ. ಎಪಿಸೋಡ್ ಮುಗಿಸ್ತಾ ಇದೀಯಾ? ನಾನು ನೆಕ್ಸ್ಟ್ ಎಪಿಸೋಡ್ ನಾನು ಎಲ್ಲೋ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕಾಗುತ್ತೆ. ನಾನು ಅಷ್ಟೊತ್ತಿರಕ್ಕಾಗಲ್ಲ. ಎಲ್ಲಿ ಹೋಗ್ತೀಯಾ? ಹೋದ್ರೆ ಎಲ್ಲಿ ಇತ್ಲ ಕಡೆ ಹೋಯ್ತೀಯಾ? ಅಷ್ಟೇ ತಾನೆ, ಹೋಗು. ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದ್ರೆ ನಾಳೆ ನಮ್ಮ ಬಿಗ್ ಬಾಸ್ನ ಮತ್ತಷ್ಟು ಕಂಟೆಸ್ಟೆಂಟ್ಸ್ ಇಲ್ಲಿ ಮಜಾ ಮನೆಗೆ ಬರ್ತಾ ಇದಾರೆ. ಅವ್ರ ಜೊತೆ ಕೂಡ ನಮ್ಮ ಮಾತನ್ನ ಮುಂದುವರ್ಸೋಣ, ತರಲೆಯನ್ನ ಮುಂದುವರ್ಸೋಣ. ಸೊ ಅಲ್ಲಿವರೆಗೂ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ Ace23 ಅಂಡ್ ಕ್ಲಿನಿಕ್ ಪ್ಲಸ್. ಸ್ಪೆಷಲ್ ಪಾರ್ಟ್ನರ್ಸ್ ಶಂಕರ, ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬೈ.